ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ವನ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು 1 ಎಕರೆ 30 ಗುಂಟೆ ಮಾರುವಂಥ ಥೈರಾಯ್ಡ್ ಅಟ್ಯಾಚ್ ಇರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೊಬೋದು, ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಮೊದಲಿಗೆ ಇದು ತಾರ್ ರೋಡ್ಗೆ 30 ಅಡಿ ಈ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಈ ಕಂಬದ ಪಕ್ಕ 30 ಅಡಿ ದಾರಿ ಇರುವಂಥದ್ದು. ಜೊತೆಗೆ ಒಂದು ಬೋರು ಈ ಜಮೀನಿಗೆ ಅಟ್ಯಾಚ್ ಆಗಿರುವುದು. ಇದು ಪಕ್ಕದಲ್ಲಿರೋದು ಬೇರೆ ಜಮೀನು, ಈ ಬೋರ್ ಮಾತ್ರ ಇದೇ ಜಮೀನಲ್ಲೇ ಇರೋದು. ಒಂದು ತೊಟ್ಟಿ ನೋಡಿರಿ, ಮೇಲ್ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೀರಿನ ತೊಟ್ಟಿ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು 3-4 ವರ್ಷದಿಂದ ಯಾವುದೇ ರೀತಿ ಉಳುಮೆ ಮಾಡ್ತಾ ಇಲ್ಲ, ಆದ್ದರಿಂದ ಈ ಸ್ಥಿತಿಯಲ್ಲಿ ಇದೆ ಈ ಜಮೀನು. ಇನ್ನು ನನಗೆ ಇಷ್ಟ ಆದ ಅಂಶಗಳ ಕಡೆ ಗಮನ ಹರಿಸೋದಾದರೆ ನೋಡಿರಿ, ನಿಮಗೆ ಇದೇ ಭಾಗದಲ್ಲೇ ದಾರಿ ಬರೋದು. 30 ಅಡಿ 40 ಅಡಿ ದಾರಿ ಬರುತ್ತೆ, ತಾರ್ ರೋಡ್ಗೆ ಅಟ್ಯಾಚ್ ಆಗುತ್ತೆ ದಾರಿ, ಅಂದರೆ ಜಮೀನಿಗೆ. ಇನ್ನು ನನಗಿಷ್ಟ ಆಗಿರೋ ಅಂಶದ ಕಡೆ ಗಮನ ಕೊಡೋದಾದರೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್, ಅದು ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ. ನೋಡಿರಿ, ಪಕ್ಕದಲ್ಲಿ ತೆಂಗು ಹಾಕಿದ್ದಾರೆ, ಇನ್ನು ಬಲಭಾಗದಲ್ಲಿ ತೆಂಗು, ಎಡಭಾಗದಲ್ಲಿ ಅಡಿಕೆ ಹಾಕಿದ್ದಾರೆ. ಜೊತೆಗೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ನೀವು ಒಂದ್ಸರಿ ಗಮನ ಹರಿಸ್ಬೋದು. ಇನ್ನು ಮಣ್ಣು ಕೂಡ ಪ್ಯೂರ್ ರೆಡ್ ಸಾಯಿಲ್, ಅದು ಇನ್ನೂ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ಇದು ಜನರಲ್ ಪ್ರಾಪರ್ಟಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ. ಆದ್ದರಿಂದ ನೀವೇನಾದರೂ ರಸ್ತೆ ಪಕ್ಕ, ಜೊತೆಗೆ ಇದು ನ್ಯಾಷನಲ್ ಹೈವೇ 150 ಬೆಂಗಳೂರು ಟು ಬಳ್ಳಾರಿ ಹೈವೇಗೆ 2 ಕಿಲೋಮೀಟ್ರ್ ಮಾತ್ರ ಆಗೋದು. ನೀವೇನಾದರೂ ಇನ್ನೂ ಚಳ್ಳಕೆರೆಗೆ ಹೋಗಿ ಕೂಡ ಅವಶ್ಯಕತೆ ಇಲ್ಲ, ಯಾಕಂದರೆ ಚಳ್ಳಕೆರೆಗೆ ಇಲ್ಲಿಂದ ಇನ್ನೂ 15 ಕಿಲೋಮೀಟ್ರ್ ಹೋಗಬೇಕಾಗತ್ತೆ. ಅಂದರೆ ಬೆಂಗಳೂರಿಂದ ಇಲ್ಲಿಗೆ 180 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಚಳ್ಳಕೆರೆಗೆ 16 ಕಿಲೋಮೀಟ್ರ್ ಆಗುತ್ತೆ. ಅದು ಬೆಂಗಳೂರು ಬೇರೆ ಯಾರೇ ಆಗಲಿ ತಗೊಳ್ಳೋರು ಈ ಕಡೆ ಗಮನ ಹರಿಸೋದಾದರೆ ಒಂದು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ರೋಡ್ ಸೈಡು ತುಂಬ ಚೆನ್ನಾಗಿದೆ, ನೀರಿನ ಸ್ಥಿತಿ ಚೆನ್ನಾಗಿದೆ, ಜೊತೆಗೆ ಒಂದು ಬೋರ್ ಇದೆ. ಇನ್ನು ಉಳಿದಿದ್ದೆಲ್ಲ ನೀವೇ ಮಾಡ್ಕೋಬೇಕು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಉಳುಮೆ ಮಾಡಿಲ್ಲ, ಅದರಿಂದ ಈ ಪರಿಸ್ಥಿತಿಯಲ್ಲಿದೆ. ಅದನ್ನು ಹೊರತುಪಡಿಸಿ ಬೇರೆ ಯಾವ ಕಾರಣಗಳು ಇಲ್ಲ. ಇನ್ನು ನನಗೆ ಇಷ್ಟ ಆಗದೇ ಇರೋ ಅಂಶಗಳ ಕಡೆ ಗಮನ ಕೊಡೋದಾದರೆ 2 ಅಂಶ. ಒಂದು ತಾರ್ ರೋಡ್ಗೆ ಇನ್ನೊಂದಿಷ್ಟು ರೋಡ್ ಪೇಸ್ ಸಿಗಬೇಕಾಗಿತ್ತು. 30-40 ಅಡಿ ಅಂದರೆ ಸ್ವಲ್ಪ ಕಮ್ಮಿ ಆಯಿತು. 30 ಅಡಿ 40 ಅಡಿ ಅಷ್ಟೇ ದಾರಿ ಇರೋದು ಈ ಜಮೀನಿಗೆ. ಅದು ರೋಡ್ ಅಟ್ಯಾಚ್, ಅಂದರೆ ಅದು ರೋಡಿಂದ ಇಳಿದ ತಕ್ಷಣ ಭೂಮಿನೇ, ಆದರೆ 30 ಅಡಿ ಮಾತ್ರ ಅಟ್ಯಾಚ್ ಆಗುತ್ತೆ. ಅದೊಂದು ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ. ಜೊತೆಗೆ ಸಣ್ಣ ಕಲ್ಲಿದೆ, ಅದು ಕೂಡ ಸ್ವಲ್ಪ ಮೈನಸ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಯಾವುದೇ ವಿಚಾರವನ್ನು ಕೂಡ ನಾನು ವಿಡಿಯೋದಲ್ಲೇ ಕ್ಲಾರಿಟಿಯನ್ನು ಕೊಟ್ಟಿರ್ತೀನಿ. ಅದನ್ನು ಹೊರತುಪಡಿಸಿ ನಿಮಗೇನಾದರೂ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬೇಕಂದರೆ ನೀವು ಫೋನ್ ಕೂಡ ಮಾಡ್ಬೋದು. ಜೊತೆಗೆ ಫೋನ್ ಏನಾದರೂ ರಿಸೀವ್ ಮಾಡಿಲ್ಲ ಅಂದರೆ ನಮ್ಮದು ಚಳ್ಳಕೆರೆಯಲ್ಲಿ ನೆಹರು ಸರ್ಕಲಲ್ಲಿ ಆಫೀಸ್ ಇದೆ, ಚಳ್ಳಕೆರೆ ನೆಹರು ಸರ್ಕಲ್, ಚಿತ್ರದುರ್ಗ ಡಿಸ್ಟ್ರಿಕ್ಕು. ನೀವು ಅಲ್ಲಿಗೆ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮಗೆ ಜಮೀನು ತೋರಿಸುವಂಥ ಕೆಲಸ ಕೂಡ ಮಾಡ್ತೀವಿ. ಇನ್ನು ಎಲ್ಲವೂ ಚೆನ್ನಾಗಿದೆ. ಈ ಜಮೀನಿನ ಬೆಲೆ, ಕೊನೆಯದಾಗಿ ಈ ಜಮೀನಿನ ಬೆಲೆ, ಅದನ್ನೇ ಹೇಳೋದಕ್ಕಿಂತ ಮುಂಚೆ ನಾನು ಹೇಳುವ ಬೆಲೆ ಯಾವುದು ಕೂಡ ಪಕ್ಕ ಅಲ್ಲ. ಅಂದರೆ ಇವಾಗ ನಾನು ನೀವು ರೇಟ್ ಜಾಸ್ತಿ ಆಯಿತು ಅಂತ ಕೆಲವೊಬ್ಬರು ನೀವು ಮೆಸೇಜ್ ಮಾಡಿರ್ತೀರ, ಆ ವಿಚಾರವನ್ನು ಗಮನದಲ್ಲಿಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಈಗ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಅಕ್ಕಪಕ್ಕದಲ್ಲಿ ಬಂದು ವಿಚಾರಿಸಿ. ನೀವೀಗ ಈ ಜಮೀನು ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಇಟ್ಕೊಳ್ಳಿ, ನೀವು ಸ್ಥಳಕ್ಕೆ ಬಂದು ಆ ಜಮೀನು ಎಷ್ಟಕ್ಕೆ ಸೇಲ್ ಆಗುತ್ತೆ, ಅಂದರೆ ಇಲ್ಲಿ 1 ಎಕರೆ ಏನು ರೇಟ್ ನಡೆಯುತ್ತೆ ಎಲ್ಲವನ್ನು ತಿಳ್ಕೊಳ್ಳಿ. ಮುಂದೆ ಇನ್ನು ಉಳಿದಿರೋಂಥ ಎಲ್ಲ ಕೆಲಸನ ಅಂದರೆ ಖರೀದಿಸುವಂಥ ಕೆಲಸ ಮಾಡಿ ಅಂತ ಹೇಳ್ತಾ, ಇನ್ನು 1 ಎಕರೆ ನಿಮಗೆ 20 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ನೇರವಾಗಿ ಓನರ್ ಇರ್ತಾನೆ, ಯಾವುದೇ ರೀತಿ ತೊಂದರೆ ಇಲ್ಲ. ಸದ್ಯಕ್ಕಂತೂ ಈ ಜಮೀನು ಬಗ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ಕೂಡ ಈ ಕಡೆ ಗಮನ ಹರಿಸ್ಬೋದು ಅಂತ ಹೇಳ್ತಾ, ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಅವರೆಲ್ಲರಿಗೂ ಕೂಡ
ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.